ಎಲ್ರಿಗೂ ನಮಸ್ಕಾರ. ಆಫೀಸಿಂದ ಬಂದಮೇಲೆ ಕಡಿಮೆ ಎಫರ್ಟ್ಸಲ್ಲಿ ಸ್ಪೈಸಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ಬೆಳಗ್ಗೆ ಮಾಡಿಟ್ಟಿರೋ ರೈಸ್ ಇತ್ತು, ಹಿಡಿಯಷ್ಟು ಬೆಳ್ಳುಳ್ಳಿ, ಮಸಾಲೆ ಖಾರ, ಕೊತ್ತಂಬರಿ ಪೌಡರ್, ಆಮೇಲೆ ಇದ್ದು ಬಿದ್ದು ಎಲ್ಲ ಮಸಾಲೆಗಳನ್ನು ಹಾಕಿ ಒಂದು ಸ್ವಲ್ಪ ಬೈಂಡ್ ಆಗಲಿ ಅಂತ ಹೇಳಿ ಎಣ್ಣೆನ ಹಾಕಿ ಒಂದು ಪೇಸ್ಟ್ನ ರೆಡಿ ಮಾಡಿಕೊಂಡು ಕಲ್ಲಲ್ಲೇ ಜಜ್ಜಿದೆ. ಸೊ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಮಿಕ್ಸಿಲಿ ಕೂಡ ಮಾಡ್ಕೋಬೋದು, ಇನ್ನೂ ಎಫರ್ಟ್ಸ್ ಕಡಿಮೆ ಬೇಕಂದಲ್ಲಿ. ಬಟ್ ಮಾರ್ಟರ್ ಆ್ಯಂಡ್ ಪೆಸ್ಟಲಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. ಈಗಲೇ ನಾನು ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಬಿಕಾಸ್ ರೈಸಲ್ಲಿ ಆಲ್ರೆಡಿ ಸಾಲ್ಟ್ ಆ್ಯಡೆಡ್ ಇತ್ತು. ಇದು ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಫ್ರೆಶ್ ಆಗಿ ಕೊತ್ತಂಬರಿ ಸೊಪ್ಪು, ನಿಮ್ಮ ಹತ್ರ ಬೇರೆ ಯಾವ ಹರ್ಬ್ಸ್ ಇದ್ರೂ, ಈರುಳ್ಳಿ ಸೊಪ್ಪು ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಯಾವ ಹರ್ಬ್ಸ್ ಇದ್ರೂ ಅದನ್ನು ಹಾಕಿಬಿಟ್ಟು ಒಂದು ಪೇಸ್ಟ್ ರೆಡಿ ಮಾಡಿಕೊಂಡೆ. ಈಗ ರೈಸ್ಗೆ ಒಗ್ಗರಣೆ ಕೊಡೋದು. ನಾನು ಹೇಳಿದಾಗೆ ರೈಸ್ ಮಾಡಿಟ್ಟಿದ್ದಿತ್ತು. ಇಲ್ಲಿ ನಾನು ಮೀಡಿಯಮ್ ಸೈಜ್ ಬಾಸ್ಮತಿ ರೈಸ್ನ ಯೂಸ್ ಮಾಡಿದ್ದೀನಿ. ಎಣ್ಣೆ ಬದಲಿಗೆ ಬೆಣ್ಣೆ ಹಾಕ್ತಾಯಿದ್ದೀನಿ. ಮಸಾಲೆ ಪೇಸ್ಟ್ಗೆ ಆಲ್ರೆಡಿ ಎಣ್ಣೆ ಹಾಕಿದ್ದೆ, ಅದಕ್ಕೆ ಇಲ್ಲಿ ಬೆಣ್ಣೆದು ತಡ್ಕ ಕೊಡ್ತಾಯಿದ್ದೀನಿ. ಬೆಣ್ಣೆ ಕರಗಿದ ತಕ್ಷಣ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಆಮೇಲೆ ಕರಿಬೇವಿನ ಸೊಪ್ಪು ಅದಕ್ಕೂ ಹಾಕ್ಬೋದು, ಇಲ್ಲೂ ಕೂಡ ಹಾಕ್ಬೋದು. ಅದಾದಮೇಲೆ ನಾವು ಮಾಡ್ಕೊಂಡಿಟ್ಟಿರೋ ಪೀಸ್ನ ಹಾಕ್ಕೊಂಡು ರೈಸ್ನ ಗಿರ್ಗಿರ್ ಅಂತ ತಿರುಗಿಸಿ ಬಿಸಿ ಬಿಸಿಯಾಗಿರುವಾಗ ತಿಂದರೆ ಆಹಾ, ಸೂಪರಾಗಿರುತ್ತೆ. ಸ್ಪೈಸಿಯಾಗಿ ಕೂಡ ಇರುತ್ತೆ. ತುಂಬ ಈಸಿಯಾಗಿದೆ, ಟೇಸ್ಟಿಯಾಗಿದೆ. ಇದನ್ನು ಬಾಸ್ಮತಿ ರೈಸಲ್ಲಿ ಮಾತ್ರ ಮಾಡಬೇಕು ಅಂತ ಏನಿಲ್ಲ, ಯಾವ ರೈಸ್ ಮಿಕ್ಕಿದ್ರೂ ಚೆನ್ನಾಗಾಗುತ್ತೆ, ಟೇಸ್ಟಿಯಾಗಿ ಕೂಡ ಆಗುತ್ತೆ. ಕಡಿಮೆ ಎಫರ್ಟ್ಸ್. ಬೇಕಿದ್ದರೆ ಇದಕ್ಕೆ ಹುಣಸೆ ರಸ ಕೂಡ ಹಾಕ್ಕೋಬೋದು ಪೇಸ್ಟ್ನ ರೆಡಿ ಮಾಡ್ಕೊಳ್ಳುವಾಗ ಎಣ್ಣೆ ಬದಲು. ನಾನು ಲಿಂಬೆ ರಸನ ಲಾಸ್ಟ್ಗೆ ಹಿಂಡಿದ್ದೀನಿ, ಅದು ಟೇಸ್ಟ್ ಕಾಯ್ಕೊಳ್ಳಿ ಅಂತ. ಬಿಸಿ ಬಿಸಿಯಾಗಿ ಮಾಡ್ಕೊಳ್ತೀನಿ, ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಈ ಥರ ವೀಡಿಯೋಸ್ ಬೇಕಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.